ದಶಕಗಳ ಕನಸು, ಶರಾವತಿ ಹಿನ್ನೀರಿನ ಜನರ 70 ವರ್ಷಗಳ ಪರದಾಟ. ಈಗ ನಾನು ನಿಂತಿರುವಂತಹ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್. ಮುಂದೆ ಯಾವ ರೀತಿಯಲ್ಲಿ ಈ ಸೇತುವೆ ಯೂಸ್ ಆಗುತ್ತೆ ಅಂತ ತಮ್ಗೆ ಅನಿಸ್ತಾ ಇದೆ? ಈ ಬ್ರಿಡ್ಜ್ ಅನ್ನೋದು ಆರ್ಥಿಕ ಸಬಲೀಕರಣದ ಒಂದು ಸೇತುವೆನೂ ಕೂಡ ಇದು. ನೀವು ಸಂಸದರಾಗಿ ಬಂದಂತಹ ಟೈಮ್ನಲ್ಲೂ 2 ಸವಾಲಿತ್ತು. ಆ ಸವಾಲನ್ನ ಹೇಗ್ ಫೇಸ್ ಮಾಡಿದ್ರಿ? ನಾನು ಕೊಟ್ಟಂತ ಅಪ್ಲಿಕೇಶನ್ ಕೊಡ್ತಾರೆ, ನಾನೇನು ಇದೇ ಮಾಡ್ಲು, ಮೀಟಿಂಗ್ ಮಾಡ್ಲು, ಇದೇ ಕೆಲಸ ಮಾಡ್ಲು ಅಂತೇಳಿ ಅದನ್ನ ಕಿತ್ಕೊಂತಾರೆ ಅವರು. ಈ ಬಜೆಟ್ ಈ ಹಣನೇ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಯಡಿಯೂರಪ್ಪ ಅವರು ಗೌರವಂತ ಪ್ರಧಾನಮಂತ್ರಿಗಳ ಆಶೀರ್ವಾದ, ಈ ಒಂದು ಸಂಪರ್ಕ ಏನಿದೆ, ಆ ಒಂದು ಇಚ್ಛಾಶಕ್ತಿಯ ಪ್ರತಿಫಲ ಈ ಒಂದು ಕಣ್ಮುಂದ್ ಕಾಣ್ತಿರುವಂತ ನಮ್ಮ ಅಂಬರಗುಡ್ಲು ಸೇತುವೆ ಅಂತೆಲ್ಲ ನಾನು ಅತ್ಯಂತ ಅಭಿಮಾನಪೂರ್ವಕ ಹೇಳಲಿಕ್ಕೆ ಇಚ್ಛಪಡ್ತೀನಿ. ದಶಕಗಳ ಕನಸು, 7 ದಶಕಗಳ ಹೋರಾಟ, ಶರಾವತಿ ಹಿನ್ನೀರಿನ ಜನರ 70 ವರ್ಷಗಳ ಪರದಾಟ. ಒಂದು ತೀರದಿಂದ ಮತ್ತೊಂದು ತೀರಕ್ಕೆ ಹೋಗೋದಕ್ಕೆ ಗಂಟೆಗಟ್ಲೆ ಕಾಯ್ಬೇಕಾಗಿದ್ದಂತಹ ಸಂಕಟ, ಎಮರ್ಜೆನ್ಸಿ ಸಂದರ್ಭದಲ್ಲಿ ಹೋಗೋದಕ್ಕಾಗದೆ ಪಡ್ತಾ ಇದ್ದಂತಹ ಒದ್ದಾಟ, ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗ್ತಾ ಇದೆ. ಆ ಮುಕ್ತಿ ಸಿಗ್ತಾ ಇರೋದು ಈಗ ನಾನು ನಿಂತಿರುವಂತಹ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ನ ಕಾರಣಕ್ಕಾಗಿ. ಸಿಗಂದೂರು ಚೌಡೇಶ್ವರಿ ದೇಗುಲ ಹಾಗೆ ಕೊಲ್ಲೂರು ಮೂಕಾಂಬಿಕೆ ದೇಗುಲಗಳನ್ನ ಸಂಪರ್ಕಿಸುವಂತಹ ಈ ಕೇಬಲ್ ಬ್ರಿಡ್ಜ್ ನ ಕಾರಣಕ್ಕಾಗಿ ಶರಾವತಿ ಹಿನ್ನೀರಿನ ಜನರ ಹೋರಾಟ ಇವತ್ತು ನನಸಾಗ್ತಾ ಇದೆ. ಅವರ ಹೋರಾಟಕ್ಕೆ ಫಲ ಸಿಗ್ತಾ ಇದೆ. ಅವರ ಕನಸು ನನಸಾಗಿದೆ. ಅದಕ್ಕೆ ಕಾರಣ ಆಗಿರೋದು 2.1 ಕಿಲೋಮೀಟರ್ ಉದ್ದದ ಈ ಸೇತುವೆ, 16 ಮೀಟರ್ ಅಗಲದ ಸೇತುವೆ, ಜೊತೆಗೆ ಎರಡೂ ಬದಿಯಲ್ಲಿ 1.5 ಮೀಟರ್ನ ಫುಟ್ಪಾತ್ ಇದೆ. ಈ ಸೇತುವೆಯ ಮೂಲಕ ಇನ್ನು ಮುಂದೆ ಈ ಹಿಂದೆ 80 ಕಿಲೋಮೀಟರ್ನ ಆ ಸುತ್ತು ಹಾಕೊಂಡು ಮಾಡ್ತಾ ಇದ್ದಂತಹ ಸಂಚಾರ ಏನಿತ್ತು, ಲಾಂಚ್ ನಲ್ಲಿ ಜೀವವನ್ನ ಪಣಕ್ಕಿಟ್ಟು ಮಾಡ್ತಾ ಇದ್ದಂತಹ ಸಂಚಾರ ಏನಿತ್ತು, ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗ್ತಾ ಇದೆ. ಅದು ಈ ಸೇತುವೆಯ ಮೂಲಕ. ಸಿಗಂದೂರು ಚೌಡೇಶ್ವರಿಯ ಸನ್ನಿಧಾನಕ್ಕೆ ಸಂಪರ್ಕ ಕಲ್ಪಿಸ್ತಾ ಇರುವಂತಹ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್. ವರ್ಷಗಳ ಕನಸು, 70 ವರ್ಷಗಳ ಹೋರಾಟ ನನಸಾಗಬೇಕು ಅಂತಂದ್ರೆ ಪ್ರಮುಖವಾಗಿ ಬೇಕಾಗಿದ್ದು ರಾಜಕೀಯ ಇಚ್ಛಾಶಕ್ತಿ. ಹೊಳೆಬಾಗಿಲು ಅಂಬಾರಗೋಡ್ಲು ನಡುವೆ ಸೇತುವೆ ನಿರ್ಮಾಣಕ್ಕೆ ಮೊದಲನೇದಾಗಿ ಆ ಇಚ್ಛಾಶಕ್ತಿಯನ್ನ ತೋರಿಸಿದ್ದು ಈ ಕ್ಷೇತ್ರದ ಜನನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು 2008ರಲ್ಲಿ. ಅದಾದ ಬಳಿಕ ಅವರಿಟ್ಟಂತಹ ಹೆಜ್ಜೆಯನ್ನ ಮುನ್ನಡೆಸ್ಕೊಂಡು ಹೋಗಿ ಶ್ರಮವನ್ನ ಹಾಕಿ ಯಾವುದನ್ನ ಅಸಾಧ್ಯ ಅಂದುಕೊಳ್ಳಲಾಗಿತ್ತೋ ಅದನ್ನ ಸಾಧ್ಯ ಮಾಡಿ ತೋರಿಸಿದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ BY ರಾಘವೇಂದ್ರ ಅವರು. ಸವಾಲುಗಳು 100 ಬಂದ್ವು, ಆಗೋದೇ ಇಲ್ಲ ಅನ್ನುವಂತಹ ಚರ್ಚೆಗಳೆಲ್ಲ ಆಗ್ಬಿಟ್ವು. ಆದ್ರೆ ಅದನ್ನ ಆಗಿ ತೋರಿಸಿದ್ದು, ಸಾಧ್ಯ ಮಾಡಿ ತೋರಿಸಿದ್ದು ಈಗ ಅದು ಇತಿಹಾಸ ಆಗ್ಬಿಟ್ಟಿದೆ. ಸೇತುವೆ ರೆಡಿ ಆಗ್ಬಿಟ್ಟಿದೆ. ಆ ಸೇತುವೆಯ ಮೇಲೆ ನಾವಿದ್ದೀವಿ. ಈ ಸೇತುವೆ ನಿರ್ಮಾಣದ ಹಿಂದಿನ ಕಥೆಯನ್ನ ಹೇಳೋದಕ್ಕೆ ಖುದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ BY ರಾಘವೇಂದ್ರ ನನ್ನ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬ್ಯೂಟಿ ಇಸ್ ರೆಡಿ ಫಾರ್ ವಾಕ್, ರೆಡಿ ಫಾರ್ ರೈಡ್. ಎಷ್ಟು ಖುಷಿ ಇದೆ ಸರ್. ಸಂತೋಷಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ.
ಮತ್ತೆ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ನಮ್ಮಂತವರಿಗೆ ಅತ್ಯಂತ ಒಂದು ತೃಪ್ತಿ ತರುವಂತ ಒಂದು ದಿನ ಈ ಒಂದು ಐತಿಹಾಸಿಕವಾದಂತ ಸೇತುವೆ ಒಂದು ಲೋಕಾರ್ಪಣೆ ಒಂದು ಸಂದರ್ಭ ಏನ್ ಕೂಡ್ ಬಂದಿದೆ. ಅತ್ಯಂತ ತೃಪ್ತಿ ಸಮಾಧಾನ ತರುವಂತ ಒಂದು ವಿಚಾರ. ಲಕ್ಷಾಂತರ ಜನರ ಬೇಡಿಕೆಯಾಗಿತ್ತು. ಯಾರು ಪ್ರವಾಸಕ್ಕೆ ಬರ್ತಾರೋ ಅವ್ರಿಗೂ ಕೂಡ, ಜೊತೆಗೆ ಈ ಭಾಗದ ಹಳ್ಳಿಗಳಲ್ಲಿ ಇರುವಂತಹ ಜನ ಅವರು ಕೂಡ ಅದನ್ನೇ ಬಯಸಿದ್ರು. ಈ ಜರ್ನಿ ಆರಂಭ ಆಯ್ತಲ್ಲ ಸರ್, ಮೊದಲನೇದಾಗಿ ನಿಮ್ಮ ತಂದೆಯವರ ಕಾಲದಿಂದ ಇದನ್ನ ಕಾರ್ಯರೂಪಕ್ಕೆ ತರೋಕೆ ಇಟ್ಟಂತಹ ಆ ಮೊದಲ ಹೆಜ್ಜೆಯಿಂದ ಇತಿಹಾಸವನ್ನ ಹೇಳ್ಕೊಂಡು ಬರಬಹುದಾ ಅಂತ ಹೇಳಿ. ವಿಶೇಷವಾಗಿ ನನಗೆ ಇನ್ನೂ ಕೂಡ ನೆನಪಿದೆ, ನಮ್ಮ ತಾಯಿ ನಮ್ಮ ಜೊತೆಗಿದ್ದಾಗ ಪ್ರತಿ ವರ್ಷ ದಸರಾ ಹಬ್ಬದ ಒಂದು ಸಂದರ್ಭದಲ್ಲಿ ಹಾ ಇಲ್ಲಿ ಸಿಗಂದೂರು ಚೌಡೇಶ್ವರಿಯ ಒಂದು ಆಶೀರ್ವಾದನ ತೆಗೆದುಕೊಂಡು ಕೊಲ್ಲೂರು ಮೂಕಾಂಬಿಕಾ ಹೋಗಿ ಎಲ್ಲ ಆಶೀರ್ವಾದನ ಪಡೆದುಕೊಂಡು ನಾವು ನಮ್ಮ ತಂದೆ ನಾವೆಲ್ಲರೂ ಕೂಡ ಕುಟುಂಬ ಅದೊಂದು ಪದ್ಧತಿ ಇತ್ತು. ಆದ್ರೆ ಇವತ್ತು ಆಶ್ಚರ್ಯ ಅನ್ಸುತ್ತೆ, ಇವತ್ತು ಆ ಸಿಗಂದೂರು ಚೌಡೇಶ್ವರಿಯ ಒಂದು ಆಶೀರ್ವಾದ, ಕೊಲ್ಲೂರು ಮೂಕಾಂಬಿಕೆ ಆಶೀರ್ವಾದದಿಂದ ಈ ಎರಡೂ ತಾಯಿಯ ಒಂದು ಸೇವೆ ಮಾಡುವಂತ ಒಂದು ದೊಡ್ಡ ಅವಕಾಶ ನಮ್ಮ ಕುಟುಂಬಕ್ಕೆ, ನನಗೆ, ನಮ್ಮ ಸಂಘಟನೆ, ನಮ್ಮ ಮೋದಿಜಿಯವರ ಆಶೀರ್ವಾದ ಸಿಕ್ಕಿದೆ ಅನ್ನಕ್ಕೆ ನಂಗೆ ಅತ್ಯಂತ ತೃಪ್ತಿ ತರುವಂತ ವಿಚಾರ ಇದು ಒಂದು. ಎರಡನೇದು, ಇದು ಇತಿಹಾಸ ಸಾಕಷ್ಟು ಜನರಿಗೆ ಗೊತ್ತಿದೆ, ನನ್ನ ಇತಿಹಾಸದ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಾನು. ಆದ್ರೆ ವಿಶೇಷವಾಗಿ ನಾನು ಸಂಸತ್ ಸದಸ್ಯನಿದ್ದೆ, ನಾನು ಎರಡನೇ ಬಾರಿಗೆ, ಸಾರಿ ಮೊದಲನೇ ಬಾರಿಗೆ ಫುಲ್ ಟರ್ಮ್ ಆಯ್ತು. ಆ ಟೈಮಲ್ಲಿ ಎರಡನೇ ಬಾರಿಗೆ ಯಡಿಯೂರಪ್ಪ ಸಾಹೇಬರು ಸ್ಪರ್ಧೆ ಮಾಡಿದ್ರು. ನಾನು ವಿಧಾನಸಭಾ ಎಲೆಕ್ಷನ್ಗೆ ಶಿಕಾರಿಪುರದಿಂದ ಸ್ಪರ್ಧೆ ಮಾಡುವಂತ ಅವಕಾಶ ಜನ ಆಶೀರ್ವಾದ ಮಾಡಿದ್ರು, ನಾನು ಶಾಸಕನಾದೆ. ಯಡಿಯೂರಪ್ಪ ಸಾಹೇಬರು ಸಂಸತ್ ಇದ್ದಾಗ ಈ ಒಂದು ಕಳಸವಳ್ಳಿ ಅಂಬಾರಗೋಡ್ಲು ಸೇತುವೆದು ಆಗ್ಬೇಕು ಅನ್ನೋಕ್ಕಿಂತ ಮೊದಲು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗೂ ಕೂಡ ಇದೆಲ್ಲ ಚರ್ಚೆ ಇತ್ತು, ವಿರೋಧ ಪಕ್ಷ ನಾಯಕರಿದ್ದಾಗೂ ಕೂಡ ಚರ್ಚೆ ಇತ್ತು. ಸೊ ಆ ಸಂದರ್ಭದಲ್ಲಿ ಸಾಹೇಬರು ಮುಖ್ಯಮಂತ್ರಿ ಆಗಿ ಕೊನೆಗೆ ಸಾಕಷ್ಟು ಜನರ ಒಂದು ಹೋರಾಟದ ಪ್ರತಿಫಲ, ವಿನಂತಿ, ಮನವಿ, ಚದರಳ್ಳಿ ಪರಮೇಶ್ವರ್ ಅಂತ ಹೇಳಿ, ನಮ್ಮ ಪ್ರಸನ್ನ ಅಂತ ಇರ್ಬೋದು, ನಮ್ಮ ಹಾಲಪ್ಪನವ್ರು ಇರ್ಬೋದು, ಈ ಕಡೆ ಪಕ್ಷಾತೀತವಾಗಿ ಅನೇಕ, ಅವತ್ತು ಯಾವುದೇ ಪಕ್ಷದವ್ರು ಇರ್ಲಿ ಪಾಪ ಯಾವುದೇ ಸರ್ಕಾರ ಬರಲಿ ಮನವಿ ಕೊಡ್ತಾ ಇದ್ರು. ಹೀಗೆ ಮನವಿಗೆ ಇದಕ್ಕೆ ಮಾತ್ರ ಸೀಮಿತ ಆಗಿತ್ತು. ಹಾಗಾಗಿ ಪೂಜ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 100 ಕೋಟಿ ಇದಕ್ಕೆ ಬಜೆಟ್ ನಲ್ಲಿ ಹಣವನ್ನ ಇಟ್ಟು ಸ್ಯಾಂಕ್ಷನ್ ಕೂಡ ಮಾಡಿದ್ರು. ಅದಕ್ಕಿಂತ ಬಿಫೋರ್ ಬೇರೆ ಬೇರೆ ರೀತಿಯಂತ ಶಂಕುಸ್ಥಾಪನೆ ಇಲ್ಲೆಲ್ಲ ಆಗಿದೆ. ಜನರಿಗೆ ವಿಶ್ವಾಸನೇ ಕಳೆದೋಗಿದೆ. ಅಂದ್ರೆ ಯಾವುದೇ ಶಂಕುಸ್ಥಾಪನೆ, ಯಾವುದೇ ನಿಮ್ DPR ಅಪ್ರೂವಲ್ ಆದ್ರೂ ಕೂಡ ನಂಬಿಕೆ ಬರ್ತಾ ಇಲ್ಲ ಪಾಪ ಜನ. ಇದೆಲ್ಲದೂ ಕೂಡ ಆಶ್ವಾಸನೆ ಅನ್ನುವಂತ ಒಂದು ಮನಸ್ಥಿತಿಗೆ ಪಾಪ ಈ ಕಡೆ ಭಾಗದ ಜನರು, ನೋವಲ್ಲಿ ಇದ್ದಂತ ಜನ ಆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ರು. ಕೊನೆಗೆ ಯಡಿಯೂರಪ್ಪ ಸಾಹೇಬರಿಗೆ ಅನಿಸ್ತು, ಅದೇನೋ ದೇವರೇ ಹೇಳ್ದಾಗ ಗೊತ್ತಿಲ್ಲ, ಸಂಸತ್ ಸದಸ್ಯರಾದ್ರು ಯಡಿಯೂರಪ್ಪ ಸಾಹೇಬರು, ಗಡ್ಕರಿಜಿ ಅವರಿಗೆ ವಿನಂತಿ ಮಾಡ್ಕೊಂಡ್ರು. ಒಂದು ಸಂದರ್ಭ, ಇದ್ರ ವಿವರಣೆ, ಮತ್ತೆ ವಿಶೇಷವಾಗಿ ಯಾವುದೇ ಕೇಂದ್ರದ ಅನುದಾನ ತರಬೇಕು ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವನೂ ಕೂಡ ಮುಖ್ಯ ಆಗತ್ತೆ. ಆದ್ರೆ ಯಡಿಯೂರಪ್ಪನಂತ ನಾಯಕರನ್ನ ಬೆಳೆಸಿರೋದು ನಮ್ಮ ಸಂಘಟನೆ, ಮೋದಿಜಿಯವರ ಒಂದು ನೇತೃತ್ವ. ಆ ಯಡಿಯೂರಪ್ಪ ಒಬ್ಬ ರೈತ ನಾಯಕ ಹೋಗಿ ಮನವಿ ಕೊಟ್ಟಾಗ ಅವ್ರಿಗೆ ಏನು ಇಲ್ಲ ಅಂತ ಅವ್ರಿಗೆ ಮನಸ್ಸು ಬರ್ಲಿಲ್ಲ ಅವರಿಗೆ. ಹಾಗಾಗಿ ಯಡಿಯೂರಪ್ಪನವರು, ಗೌರವಂತ ಗಡ್ಕರಿಜಿ ಅವರು, ಯಡಿಯೂರಪ್ಪನವರು, ಗೌರವಂತ ಪ್ರಧಾನಮಂತ್ರಿಗಳ ಆಶೀರ್ವಾದ, ಈ ಒಂದು ಸಂಪರ್ಕ ಏನಿದೆ, ಆ ಸಂಪರ್ಕದ ಒಂದು ಪ್ರತಿಫಲ, ಆ ಒಂದು ಇಚ್ಛಾಶಕ್ತಿಯ ಪ್ರತಿಫಲ ಈ ಒಂದು ಕಣ್ಮುಂದ್ ಕಾಣ್ತಿರುವಂತ ನಮ್ಮ ಕಳಸವಳ್ಳಿ ಸಿಗಂದೂರು ಅಂಬಾರಗೋಡ್ಲು ಸೇತುವೆ ಅಂತೆಲ್ಲ ನಾನು ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಾಜೆಕ್ಟ್ ರೆಡಿ ಆಗತ್ತೆ, DPR ರೆಡಿ ಆಗತ್ತೆ, ಎಲ್ಲವೂ ಸಿದ್ಧ ಆಗತ್ತೆ. ಬಟ್ ಒಂದ್ 2-3 ಬಾರಿ ಕೇಂದ್ರದಿಂದ ಯಾವ್ದಾವ್ದೋ ಟೆಕ್ನಿಕಲ್ ರೀಸನ್ಸ್ಗಾಗಿ ಅದು ವಾಪಸ್ ರಾಜ್ಯಕ್ಕೆ ಬಂದ್ಬಿಡುತ್ತೆ. ನೀವು ಸಂಸದರಾಗ್ತೀರಿ. ನೀವು ಸಂಸದರಾಗಿ ಬಂದಂತಹ ಟೈಮ್ನಲ್ಲೂ 2 ಸವಾಲಿತ್ತು. ಆ ಸವಾಲನ್ನ ಹೇಗ್ ಫೇಸ್ ಮಾಡಿದ್ರಿ? ಅದನ್ನ ಕೇಂದ್ರವನ್ನ ಹೇಗ್ ಕನ್ವಿನ್ಸ್ ಮಾಡಿದ್ರಿ? ಪರಿಸರ ಇಲಾಖೆಯನ್ನ ಹೇಗ್ ಕನ್ವಿನ್ಸ್ ಮಾಡಿದ್ರಿ ಅಂತ ಹೇಳಿ. ಒಂದು 3.5 ವರ್ಷ ನಾನು ಶಾಸಕನಾಗಿ ಶಿಕಾರಿಪುರದ ಸೇವೆ ಸಲ್ಲಿಸುವಂತ ಅವಕಾಶ ಸಿಗುತ್ತೆ. ರಾಜ್ಯದ ಒಂದು ಮತ್ತೊಮ್ಮೆ ಯಡಿಯೂರಪ್ಪನವರು ವಿಧಾನಸಭಾ ಚುನಾವಣೆ ಬರುತ್ತೆ, ಸ್ಪರ್ಧೆ ಮಾಡ್ಬೇಕು ಅಂತ ಆಗತ್ತೆ. ಅವಾಗ ನಾನು ಲೋಕಸಭೆಗೆ ಬೈ ಎಲೆಕ್ಷನ್, ಅವಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ. ಕೇವಲ 6 ತಿಂಗಳಿಗೋಸ್ಕರ ಚುನಾವಣೆ, ಲೋಕಸಭಾ ಚುನಾವಣೆ. ದೇವ್ರದಿಂದ ಮುಂದೆ ಹೋಗ್ಲಪ್ಪ, ಈ ಬೈ ಎಲೆಕ್ಷನ್ ಎದುರಿಸುವಂತ ಸ್ಥಿತಿ ಬರೋದು ಬೇಡಪ್ಪ ಅಂತೇಳಿ ನಾನು ದೇವ್ರ ಹತ್ರ ಕೈಯೂ ಮುಗಿತಾ ಇದ್ದೆ. ಆದ್ರೆ ಅನಿವಾರ್ಯ, ಪ್ರಜಾಪ್ರಭುತ್ವ ವ್ಯವಸ್ಥೆ ಘೋಷಣೆ ಆಯ್ತು. ಅದಕ್ಕಿಂತ ಬಿಫೋರ್ 6 ಮಂತ್ಸ್ ಯಡಿಯೂರಪ್ಪನ ಶಂಕುಸ್ಥಾಪನೆ ಮಾಡಿದ್ದಾರೆ ಈ ಬ್ರಿಡ್ಜಿಗೆ. ಗಡ್ಕರಿಜಿ ಇರೇ ನಮ್ ಕಣ್ಮುಂದ್ ಕಾಣ್ತಾ ಇದೆ, ಐಲ್ಯಾಂಡ್ ಇದೆಯಲ್ಲ, ಇಲ್ಲಿ 3 ಹೆಲಿಕಾಪ್ಟರ್ಗಳು ಲ್ಯಾಂಡ್ ಆಗಿತ್ತು. ಆ ಫೋಟೋಗ್ರಫಿ ಎಲ್ಲ ಇದೆ, ನಾನು ನಿಮ್ಗೆ ತಲುಪಿಸ್ತೀನಿ. ನಾನು ಲ್ಯಾಂಡಿಂಗ್ ಆಗಿತ್ತು ಅದೇ ಐಲ್ಯಾಂಡ್ ಅಲ್ಲಿ ಶಂಕುಸ್ಥಾಪನೆ.
ಆ ಜಾಗದಲ್ಲಿ. ಅಲ್ಲಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಾರೆ. ಯಡಿಯೂರಪ್ಪ ಸಾಹೇಬ್ರು ಇಲ್ಲಿಂದಾನೆ ಈ ಐಲ್ಯಾಂಡ್ ಇಂದ ನೇರ ಅವತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರು, ಲೋಕಸಭಾ ಸದಸ್ಯರು ಗೌರವಾನ್ವಿತ ಕಾಗೋಡು ತಿಮ್ಮಪ್ಪನವರು ಆ ಸಂದರ್ಭದಲ್ಲಿ ಮಂತ್ರಿಗಳಾಗಿದ್ರು. ಸೊ ಆ ಸಂದರ್ಭ ಫೌಂಡೇಶನ್ ಸ್ಟೋನ್ ಆಯ್ತು. ಸೊ 6 ತಿಂಗಳು ಏನೂ ಬೆಳವಣಿಗೆ ಆಗಲ್ಲ. ಬೈ ಎಲೆಕ್ಷನ್ ಡೇಟ್ ಡಿಕ್ಲೇರ್ ಆಗ್ತಾ ಇದೆ, DPR ಇದಾಗ್ತಿಲ್ಲ. ನನಗೆ ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಜನರಿಗೆ ಒಂದು ವಿಶ್ವಾಸದ ಮಾತಾಡ್ಬೇಕಲ್ಲ. ಈ ತರ ಶಂಕುಸ್ಥಾಪನೆ ಎಷ್ಟು ಆಗಿದೆ ಬಿಡಿ ಸರ್, ನಾವು ನೋಡಿದೀವಿ ಅನ್ನೋಂತ ಹಗುರವಾದಂತ ಒಂದು ಚರ್ಚೆಗಳು ಮಾತುಗಳು ಕೂಡ ಬರ್ತಾ ಇದೆ. ಆ ಟೈಮಲ್ಲಿ ನಾನು ಶಾಸಕನಾಗಿದ್ರು ಕೂಡ ಡೆಲ್ಲಿಗೆ ಓಡಾಡ್ಕೊಂಡು ಹಿಂದಿನ ಒಂದು ಅವಧಿಯ ಒಂದು ಅನುಭವನ ಇಟ್ಕೊಂಡು ಗಡ್ಕರಿಜಿ ಆಫೀಸಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಟೇಬಲ್ ಟು ಟೇಬಲ್ ಫಾಲೋ ಅಪ್ ಆದ್ರೂ ಕೂಡ ನನಗೆ ಆ ಟೈಮಲ್ಲಿ ಏನು ಪ್ರೋಗ್ರೆಸ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ದೇವ್ರದಿಂದ ಗೆದ್ದು ಬರ್ತೀನಿ. 6 ತಿಂಗಳ ಒಂದು ಅವಧಿಯ ಒಂದು ಸಂದರ್ಭದಲ್ಲಿ ಮತ್ತೆ ಫಾಲೋ ಅಪ್ ಮಾಡ್ತೀವಿ. ಒಂದ್ಸತಿ ಹೇಗಪ್ಪ ಜನರ ಮುಖ ತೋರಿಸೋದು, ನಮ್ಮ ಯಾವುದೇ ಯಡಿಯೂರಪ್ಪನವ್ರು ಏನ್ ಹೇಳ್ತಾರೆ ಅದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಇರುತ್ತೆ. ನಮ್ಮನ್ನು ಕೂಡ ಅನುಮಾನದಲ್ಲಿ ಇವತ್ತು ಸಮಾಜ ನೋಡುವಂತ ಅನಿವಾರ್ಯತೆ ಬಂದ್ಬಿಡುತ್ತಲ್ಲಪ್ಪ ಒಂದು ದುಗುಡ ನನಗೆ. ನೇರ ಒಂದ್ಸತಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6:30 ಫ್ಲೈಟ್ ತಗೊಂಡು ನಾನು ಡೆಲ್ಲಿ ಇಳಿತೀನಿ. ನೇರ ಗಡ್ಕರಿ ಚೇಂಬರ್ ಹೋಗ್ತೀನಿ. ಆಂಟಿ ಚೇಂಬರ್ಲಿ ಮೀಟಿಂಗ್ ನಡೀತಾ ಇರುತ್ತೆ. ಹೊರಗಡೆ ಕುತ್ಕೊಂತೀನಿ. ನಾನು ಸ್ವಲ್ಪ ನನಗಿರುವಂತ ಒಂದು ಮಿನಿಮಮ್ ಕಮ್ಯುನಿಕೇಶನ್ ಅಲ್ಲಿ ಯಾವ ರೀತಿ ಅಪ್ರೋಚ್ ಮಾಡೋಕ್ಕೂ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನನ್ನ ಅಪ್ರೋಚ್ ಅವರಿಗೆ ಸತಿ ರಾಘು ನನ್ನ ಹತ್ರ ಬರಬೇಕು ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಪ್ಲೀಸ್ ಕಾಲ್ ದ ಡೈರೆಕ್ಟರ್ ಜನರಲ್ DG ಅಂತ ಹೇಳ್ತಾರೆ. ಪಾಪ ಅವ್ರು ಯಾವ್ದೋ ಮೀಟಿಂಗ್ ಅಲ್ಲಿ ಇರ್ತಾರೆ. ಮೀಟಿಂಗ್ ಮುಗಿಸ್ಕೊಂಡು ಗಡ್ಕರಿ ಕರೆದು ಬರ್ತಾರ ಮೇಲೆ ಬಂದು ನಾನು ಕೊಟ್ಟಂತ ಅಪ್ಲಿಕೇಶನ್ ಕೊಡ್ತಾರೆ. ಅವರು ಅಲ್ಲಿ ಸಿಟ್ಟು ಮಾಡ್ತಾರೆ. ಅವರು ನಾನೇನು ಇದೇ ಮಾಡ್ಲೋ ಮೀಟಿಂಗ್ ಮಾಡ್ಲೋ ಇದೇ ಕೆಲಸ ಮಾಡ್ಲೋ ಅಂತೇಳಿ ಅದನ್ನ ಕಿತ್ಕೊಂತಾರೆ ಅವರು. ಆ ಒಂದು ಪ್ರಸಂಗ ತುಂಬಾ ರಫ್ ಆಗಿ ಆ ಒಂದು ಸೀನ್ ನನಗೆ ಕಾಣುತ್ತೆ. ಅವಾಗ ನನಗೆ ಸಮಾಧಾನ ನನ್ನಿಂದ ಯಾಕೋ ಒಂದ್ ಕಡೆಗೆ ಈ ಮುಜುಗರ ಆದಂಗೆ ಆಯ್ತಲ್ಲ ಇವರಿಗೆ, ನಾನು ನಂಗೆ ಸಿಟ್ಟು ಬಂದು ಅವರು ಫೈಲ್ ಅವರು ಅಪ್ಲಿಕೇಶನ್ ತಗೊಂಡು ಹಿಂಗೆ ಹೋಗ್ತಾ ಇರ್ತಾರೆ. ನಾನು ಕೊಟ್ಟಿದ್ದು ನಾನು ಹಿಂದೆ ಮತ್ತೆ ಕಿತ್ಕೊಂತೀನಿ. ನಾನು ಐ ನೋ ಹೌ ಟು ಡೂ ದಿಸ್ ವರ್ಕ್ ಅಂತ ಹೇಳಿ DG ಇಂದ ಡೈರೆಕ್ಟ್ ಅಂತ ಫೈಲ್ ಕಿತ್ಕೊಂತೀನಿ ನಾನು ವಾಪಸ್. ಆ ಟೈಮಲ್ಲಿ ನನ್ನ ಕೂಗಾಟಕ್ಕೆ ಎಡಗಡೆ ಬಲಗಡೆ ಒಂದು 25 ರೂಮ್ಸ್ ಇರುತ್ತೆ. ಎಲ್ಲ ರೂಮಿಂದನೂ ಅಧಿಕಾರಿಗಳು ಬಂದು ನಿಂತ್ಕೊಂಡಿರ್ತಾರೆ. ನಾನು ಹೋಗ್ತೀನಿ. ಅದಾದ್ಮೇಲೆ ನಂಗೆ ಡವ ಶುರು ಆಯ್ತು. ಈಗ ಆಯ್ತಾ ನೀ ಹೆಂಗ್ ಮಾಡಿಸ್ಕೊಂಡು ಹೇಳೋಗ್ತಾರೆ DG ಅವರು, ಡೈರೆಕ್ಟರ್ ಜನರಲ್. ಅವಾಗ ನನಗೆ ಕ್ವಶನ್ ಬರುತ್ತೆ, ಅಯ್ಯೋ ನನ್ ಒಂದು ಸಿಟ್ಟು, ಏನಾದ್ರು ನಾಳೆ ಸೇತುವೆ ನಮ್ಮ ತಂದೆ ಎಷ್ಟು ಕಷ್ಟಪಟ್ಟು ಇದೆಲ್ಲ ಇದೆಲ್ಲ ಮಾಡಿದ್ದಾರೆ, ನನ್ನೊಂದು ಇದರಿಂದ ಕೈ ತಪ್ಪು ಹೋಗ್ಬೋದಲ್ಲ ಅದೊಂದು ನಂಗೆ ಚಿಂತನೆ ಶುರು ಆಗತ್ತೆ. ಇದ್ರ ಮಧ್ಯೆ ಇನ್ನೊಂದು ಪ್ರಸಂಗ ನಡೆಯುತ್ತೆ. ಇದಕ್ಕೇನು ಹಣವನ್ನ ತೆಗೆದಿಟ್ಟಿದ್ರು. ಇದಾದ್ಮೇಲೆ ಅವಾಗಿದ್ದಂತ ಸಮ್ಮಿಶ್ರ ಸರ್ಕಾರ ಮತ್ತೆ ರೀಥಿಂಕ್ ಮಾಡಿ ಈ ಸೇತುವೆ ಮೇಲೆ 6 ಜನ ಹೋಗಲ್ಲ, ಇಲ್ಲಿ ಅವಶ್ಯಕತೆ ಏನಿದೆ ಅಂತ ಹೇಳಿ ಮತ್ತೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಸಿಗೋದು ಕಷ್ಟ ಅಂತೇಳಿ ಈ ಬಜೆಟ್ ಈ ಹಣನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಇದನ್ನ ಬೇರೆ ಕಡೆ ಶಿಫ್ಟ್ ಆಗ್ಬಿಡುತ್ತೆ. ಬೇರೆ ಕಡೆ ನಮ್ಮ ರಾಜ್ಯದ ಇನ್ನೊಂದು ಮೂಲೆಗೆ ಶಿಫ್ಟ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಮಾತ್ರ ವಿಶ್ವಾಸ ತೆಗೆದುಕೊಂಡು ಕೇಂದ್ರದಲ್ಲೂ ಕೂಡ ನಮ್ಮ ಪರಿಸರ ಸಂಬಂಧಪಟ್ಟಂತ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂತ ಮಂತ್ರಿಗಳ ವಿಶ್ವಾಸನ ಹರ್ಷವರ್ಧನ್, ಆ ಟೈಮಲ್ಲಿ ಡಾಕ್ಟರ್ ಹರ್ಷವರ್ಧನ್ ಇದ್ರು, ಅವ್ರದ್ದು ವಿಶ್ವಾಸನ ಗಳಿಸಿ ಅದಾದ್ಮೇಲೆ ಗಡ್ಕರಿಜಿ ಹತ್ರ ವಿನಂತಿ ಮಾಡಿಕೊಂಡು ಈ ತರ ಎಲ್ಲಾ ರೀತಿಯಂತ ಪ್ರಯತ್ನ ಆಗುತ್ತೆ. ಕೊನೆಗೆ ಎಲ್ಲಿ ಬರುತ್ತೆ ಅಂದ್ರೆ ಜನರಲ್ ಎಲೆಕ್ಷನ್, ನನ್ನ 6 ತಿಂಗಳ ಅವಧಿನೂ ಮುಗಿಯುತ್ತಾ ಬರುತ್ತೆ. ಜನರಲ್ ಎಲೆಕ್ಷನ್ ಡಿಕ್ಲೇರ್ ಆಗೋದಿರುತ್ತೆ ಈ ದೇಶದಲ್ಲಿ, ಲೋಕಸಭಾ ಚುನಾವಣೆ. ಆ ಟೈಮಲ್ಲಿ ಕೊನೆಯ ಒಂದು ವಾರ ಒಂದಿನ DPR ಅಪ್ರೂವಲ್ ಆಗುತ್ತೆ. ಅದ್ರ ಹಿಂದಿನ ದಿನ ಫಾರೆಸ್ಟ್ ಕ್ಲಿಯರೆನ್ಸ್, ವೈಲ್ಡ್ ಲೈಫ್ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗುತ್ತೆ. ಟೆಂಡರ್ ಕರೀತಾರೆ. ಟೆಂಡರ್ 2 ಡೇಸ್ಗೆ ಇಡೀ ದೇಶದ ಲೋಕಸಭಾ ಚುನಾವಣೆಯ ಒಂದು ಜನರಲ್ ಎಲೆಕ್ಷನ್ ಡೇಟ್ ಡಿಕ್ಲೇರ್ ಆಗುತ್ತೆ. ಇಷ್ಟು ಆ ಹಂತಕ್ಕೆ ತರುವಂತ ಕೆಲಸ ಆಗುತ್ತೆ. ನೆಕ್ಸ್ಟ್ ಈ ಮೊನ್ನೆಯ 2025 ಈಗ ಹಿಂದಿನ ಅವಧಿಯಲ್ಲಿ ಆ 5 ವರ್ಷದಲ್ಲಿ ಇದೆಲ್ಲದೂ ಕೂಡ ಪ್ರೋಗ್ರೆಸ್ ಆಯ್ತು. ಇದಕ್ಕೆಲ್ಲ ಕಾರಣ ಕೇಂದ್ರದ ಹಾರೈಕೆ ಮತ್ತೆ ಯಡಿಯೂರಪ್ಪ ಸಾಹೇಬ್ರ ಇಚ್ಛಾಶಕ್ತಿ ಮತ್ತೆ ಅವರ ಹೆಸರು ನಮ್ಮ ಜೊತೆಗೆ ಎಲ್ಲದೂ ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತೇಳಿ ಅತ್ಯಂತ ಸಂತೋಷವನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದು ಒಂದು ಸೇತುವೆ, ಇದು ಬರೇ ಸಂಪರ್ಕ ಸೇತುವೆ ಕಾಣಿಸ್ತಾ ಇಲ್ಲ. ಇದು ಮುಂದಿನ ಅಭಿವೃದ್ಧಿಗೆ ಒಂದು ನಾಂದಿಯನ್ನ ಹಾಡುವಂತಹ ಸೇತುವೆ. ಈ ಭಾಗದಲ್ಲಿ ಇದು ಪ್ರವಾಸೋದ್ಯಮ ಇರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಿರಬಹುದು. ಏನೇನು ಅನುಕೂಲಗಳನ್ನ ನೀವು ಪರಿಗಣಿಸ್ತಾ ಇದ್ದೀರಿ ಸರ್? ಮುಂದೆ ಯಾವ ರೀತಿಯಲ್ಲಿ ಈ ಸೇತುವೆ ಯೂಸ್ ಆಗತ್ತೆ ಅಂತ ತಮ್ಗೆ ಅನ್ನಿಸ್ತಾ ಇದೆ? ಇದು ಸೇತುವೆ ತಾವ್ ಹೇಳಿದಾಗ ಬರೇ ಸೇತುವೆ ಅಲ್ಲ, ಒಂದು ಭಾವನಾತ್ಮಕವಾದಂತ ಒಂದು ಸಂಬಂಧ ಈ ಸೇತುವೆ ಅಡಿಯಲ್ಲಿದೆ. ಇದು ಒಂದು ಇವತ್ತು ನೋಡ್ತಾ ಇದರಲ್ಲಿ ಸುಮಾರು ಒಂದೊಂದು ಹೋಬಳಿಯವರು ಕೂಡ ಬಂದು ಮಾವಿನ ಸೊಪ್ಪು ಕಟ್ತಾ ಇದ್ದಾರೆ. ಸರ್ಕಾರ ಮಾಡುವಂತ ಕೆಲಸ
ನಮ್ಮ ಊರಿನ ಸೇತುವೆ ನಾವು ಅಲಂಕಾರ ಮಾಡ್ತೀವಿ ಅಂತ ಈ ಕಂಬ ಕಟ್ತಿರೋಂಥ ಮಾವಿನ ಸೊಪ್ಪು ಇರ್ಬೋದು, ಬಾಳೆಕಂಬ ಇರ್ಬೋದು, ಈ ಭಾಗದ ರೈತರು ಮಾಡ್ತಾ ಇದ್ದಾರೆ. ಅಂದ್ರೆ ಆ ರೀತಿಯಂತ ಒಂದು ಭಾವನಾತ್ಮಕವಾದಂತ ಒಂದು ಬೆಸುಗೆಯನ್ನ ಈ ಸೇತುವೆಯಿಂದ ನಾವು ನೋಡ್ಬೋದು. ಇದು ಒಂದು. ಎರಡನೇದು, ಈ ಸೇತುವೆ ಒಂದು ಆಗ್ಲೇ ಹೇಳಿದಾಗೆ ನಾನು ಈ ನಮ್ಮ ಈ ಕಡೆ ಭಾಗದ ಹಳ್ಳಿಗಳು, ಈ ಭಾಗದ ಹೋಬಳಿಗಳು ಇದೊಂದಾಯ್ತು. ಆದ್ರೆ ಇನ್ನೊಂದ್ ಕಡೆಗೆ ಮಲೆನಾಡು ಮತ್ತೆ ಕರಾವಳಿ, ಹಾ. ಈ ಎರಡನ್ನೂ ಕೂಡ ಸಂಪರ್ಕಿಸುವಂತ ಒಂದು ಮುಖ್ಯವಾದಂತ ಒಂದು ಸೇತುವೆ. ಯಾಕೆಂದ್ರೆ ಈ ಸೇತುವೆಗೆ ಇವತ್ತು 470 ಕೋಟಿ. ಇದರ ಅಪ್ರೋಚ್ ರೋಡ್ ಒಂದು ಗ್ರಾಮ ಪಂಚಾಯತಿ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಅದರ ಪ್ರತಿಫಲ ನಮ್ಮ ಕೇಂದ್ರದಿಂದ ಹಣ ಬರ್ಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕೆ 920 crores. ಹಾಗಾಗಿ ಇದು ಕೇವಲ ಯಾವುದೋ ಒಂದ್ ಎರಡು ಹೋಬಳಿ ಲಿಂಕೇಜ್ ಅಲ್ಲ. ಇದು ಮುಖ್ಯವಾಗಿ ನಮ್ಮ ಮಲೆನಾಡು ಮತ್ತೆ ನಮ್ಮ ಕೋಸ್ಟಲ್ ಕರಾವಳಿಯನ್ನ ಸಂಪರ್ಕಿಸುವಂತ ಇದು ಮುಖ್ಯವಾದಂತ ಒಂದು ಸೇತುವೆ ಆಗತ್ತೆ. ನಿಮಗೆ ಗೊತ್ತಿರ್ಬೋದು, ತಾಯಿ ಚೌಡೇಶ್ವರಿ, ಸಿಗಂದೂರು ಚೌಡೇಶ್ವರಿಯ ಒಂದು ಸನ್ನಿಧಾನಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಶ್ರಾವಣ ಆಷಾಢ ಮಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಅಲ್ಲಿಂದ ಮುಂದೆ ಹೋದ್ರೆ ಕೊಲ್ಲೂರು ಮೂಕಾಂಬಿಕೆ, ಅಲ್ಲಿಂದ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ, NH64 ಬರುತ್ತೆ. ಲೆಫ್ಟ್ ಹೋದ್ರೆ ನಮಗೆ ಮುರುಡೇಶ್ವರ, ಹಾಗೆ ಉದ್ದಕ್ಕೆ ನಮ್ಮ ಯಾತ್ರಾ ಸ್ಥಳಗಳು ಸಿಗುತ್ತೆ. ರೈಟ್ ಸೈಡ್ ಹೋದ್ರೆ ಭಟ್ಕಳದಿಂದ ಗೋವಾದವರೆಗೂ ಕೂಡ ಲಿಂಕ್ ಆಗತ್ತೆ. ಈ ರೀತಿ ಎರಡೆರಡು ರಾಜ್ಯಗಳ ಮಧ್ಯ, ರಾಜ್ಯದ ಎರಡೆರಡು ಭಾಗಗಳ ಮಧ್ಯ ಸಂಬಂಧ ಬೆಳೆಸುವಂತ ಒಂದು ಮುಖ್ಯವಾದ ಸೇತುವೆ. ಇದ್ರ ಮುಖಾಂತರ 100ಕ್ಕೆ 100 ಹೇಳ್ತೀನಿ, ಪ್ರವಾಸೋದ್ಯಮ 100ಕ್ಕೆ 100 ಅಭಿವೃದ್ಧಿ ಆಗುತ್ತೆ. ನಾನು ಈ ಆಲ್ರೆಡಿ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಪೋರ್ಟ್ ಕನೆಕ್ಟಿವಿಟಿ ರಿಲೇಟೆಡ್ ನಮ್ಮ ಸರ್ವಾನಂದ್ ಸೋನಾವಾಲ ನಮ್ಮ ಮಿನಿಸ್ಟರ್ ಇದ್ದಾರೆ, ಕೇಂದ್ರದ ಪೋರ್ಟ್ ಅಂಡ್ ಫಿಶರಿ ಮಿನಿಸ್ಟರ್ ಇದ್ದಾರೆ. ರಿಗಾರ್ಡಿಂಗ್ ಕ್ರೂಸ್ ಗಳನ್ನ ತರಲಿಕ್ಕೆ ಇಲ್ಲಿ ಯಾವುದೋ ಒಂದು ಟೂರಿಸಂ ಹಬ್ಬ ಆಗಿ, ಯಾಕಂದ್ರೆ ವಾಟರ್ ಲೆವೆಲ್ ಇಷ್ಟು ಇದ್ದೇ ಇರುತ್ತೆ, ಪವರ್ ಪ್ರೊಡಕ್ಷನ್ಗೋಸ್ಕರ ನೀರು ಇದ್ದೇ ಇರುತ್ತೆ. ಹಾಗಾಗಿ ಕ್ರೂಸ್ ತರ್ಬೋದಾ ಇಲ್ಲಿ, ಈ ತರ ಪ್ರವಾಸೋದ್ಯಮಕ್ಕೆ ಈಗ ಅನುಕೂಲ ಆಗುತ್ತೆ. ಇದು ಒಂದು. ಎರಡನೇದು, ಪಿಲಿಗ್ರಿಮೇಜ್ ಸೆಂಟರ್ಸ್ಗಳಿಗೆ, ಕೊಡಚಾದ್ರಿ ಬೆಟ್ಟ ಇರ್ಬೋದು. ಈಗ ನಿಮ್ಗೆ ಗೊತ್ತಿರ್ಬೋದು, ಸನ್ಮಾನ್ಯಶ್ರುತ ಯಡಿಯೂರಪ್ಪನವರು ನಮ್ಮ ಜೋಗ್ ಫಾಲ್ಸ್ಗೆ 100 ಕೋಟಿ ಕೊಟ್ಟು ಈಗ ಆಲ್ರೆಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಭಿವೃದ್ಧಿ ಕಾರ್ಯ ಎಲ್ಲ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಎರಡನೇದು ಈ ಸೇತುವೆ. ಮೂರನೇದು, ನಾವು ಒಂದು ಪ್ರಯತ್ನ ಮಾಡ್ತಾ ಇದೀವಿ, 100ಕ್ಕೆ 100 ಯಶಸ್ಸಾಗ್ತೀನಿ. ಮೊನ್ನೆ ಕ್ಲಿಯರೆನ್ಸು ಕೂಡ ಸಿಕ್ಕಿದೆ. ಇಲ್ಲೇನು ಕಣ್ಣಿಗೆ ಕಾಣ್ತಾ ಇದೆ ಅದು ಕೊಡಚಾದ್ರಿ ಬೆಟ್ಟ ಮೇಡಮ್. ಅದು ಅಲ್ಲೇನು ಕ್ಲೌಡ್ ಕವರ್ ಆಗಿದೆ, ದಟ್ ಈಸ್ ದ ಕೊಡಚಾದ್ರಿ ಬೆಟ್ಟ. ಅಲ್ಲಿಗೆ ಒಂದು ಕೇಬಲ್ ಕಾರನ್ನ ಅಳವಡಿಸಕ್ಕೆ 350 crores PPP ಮಾಡೆಲ್ ಅಲ್ಲಿ ಈಗ ಆಲ್ರೆಡಿ ಟೆಂಡರ್ ಅನ್ನ ಕರೆಯುವಂತ ಕೆಲಸ ಆಗಿದೆ. ಸುಮಾರು ಸಮ್ ಹೆಕ್ಟೇರ್ಸ್ ಫಾರೆಸ್ಟ್ ಹೋಗ್ತಾ ಇದೆ. ಅದಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡು ಕೂಡ ಕೊಟ್ಟಾಯ್ತು. ನಾವು ರೆವಿನ್ಯೂ ಲ್ಯಾಂಡ್ ಅನ್ನ ಫಾರೆಸ್ಟ್ ನಾವು ಹ್ಯಾಂಡ್ ಓವರ್ ಮಾಡಾಯ್ತು. ಈಗ ಫೈಲ್ ಮುಂದೆ ಹೋಗಿದೆ. ಹಾಗಾಗಿ ಕರ್ನಾಟಕದ ಇದು ನಮ್ಮ ಅಂಜನಾದ್ರಿ ಬೆಟ್ಟ ಎರಡನೇದು, ಇದು ಈ ಎರಡಕ್ಕೂ ಕೂಡ ಕೇಬಲ್ ಕಾರ್ಗೆ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಸೊ ಅದಾಯ್ತು. ಹಾಗಾಗಿ ಇದು ವೆರಿ ಗುಡ್ ಟೂರಿಸಂ ಹಬ್. ಬ್ರಿಡ್ಜ್ ಅನ್ನೋದು ದೇಶದ, ರಾಜ್ಯದ, ಈ ಭಾಗದ ಜನರ ಒಂದು ಆರ್ಥಿಕ ಸಬಲೀಕರಣದ ಒಂದು ಸೇತುವೆನೂ ಕೂಡ ಇದು ಒಂದು ಬದಲಾವಣೆ ದಿಕ್ಕಿನಲ್ಲಿ ತಗೊಳ್ಳುತ್ತೆ ಅಂತ ನಾನು ವಿಶ್ವಾಸ ಹೇಳ್ತೀನಿ. ಎಕ್ಸಾಕ್ಟ್ಲಿ. ಈ ಸೇತುವೆಯ ಟೆಕ್ನಿಕಾಲಿಟಿಗಳ ಬಗ್ಗೆ ಮಾತನಾಡಬಹುದಾ ಅಂತ ಹೇಳಿ, ಯಾಕಂದ್ರೆ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್, ಟೆಕ್ನಿಕಲ್ ಡೀಟೇಲ್ಸ್ ನ ಕೊಡಬಹುದಾ ಸರ್? ಇದು 750 ಮೀಟರ್ ಇದೆ ಟೋಟಲ್. ಇದು ಟೋಟಲ್ ಇರೋದು, ಟೋಟಲ್ ಬ್ರಿಡ್ಜ್ 2.25 ಕಿಲೋಮೀಟರ್, 2.25 ಕಿಲೋಮೀಟರ್ ಬರುತ್ತೆ. ಈ 2.25 ಕಿಲೋಮೀಟರ್ ಅಲ್ಲಿ ಮಧ್ಯ 750 ಮೀಟರ್ಸ್ ಮಾತ್ರ ಕೇಬಲ್ ಸ್ಟೇಟ್ ಟೆಕ್ನಾಲಜಿ ಇಲ್ಲೇನು ಕಣ್ಣಿಗೆ ನಮಗೆ ಕಾಣ್ತಾ ಇದೆ, ವಿತೌಟ್ ಎನಿ ಪಿಲ್ಲರ್. ಪೂರ್ತಿ ಸಂಪೂರ್ಣವಾಗಿ 750 ಮೀಟರ್ನ ಎಳೆದು ಹಿಡ್ಕೊಂಡಿರುವಂತ ಈ 2 ಮೇಜರ್ ಪಿಲ್ಲರ್. ಇದು ಈ ತರ ಈ ಪಿಲ್ಲರ್ಗಳು ಇದೆ. ಇಲ್ಲೇನು ಇವತ್ತು ಕನ್ಸ್ಟ್ರಕ್ಷನ್ ಆಗಿದೆ, ಸೇಮ್ ಬ್ರಿಡ್ಜ್ ಗುಜರಾತಿನ ಒಂದು ಜಾಗದಲ್ಲಿ ಇದೇ ತರ ಮಾಡಿದ್ದಾರೆ. ಅಲ್ಲಿ ಯಾವ ಕಾಂಟ್ರಾಕ್ಟ್ ಮಾಡಿದ್ರೆ ಅವರೇ ಇಲ್ಲಿ ಬಂದ್ ಮಾಡಿರೋದು. ಅಲ್ಲಿಯ ಡಿಸೈನ್ ಏನಿದೆ ಸೇಮ್ ಡಿಸೈನ್ ಇಲ್ಲಿ ಮಾಡಿದ್ದಾರೆ. ಅದು ಕೂಡ 750 ಮೀಟರ್ಸ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ 750 ಮೀಟರ್ಸ್. ಅದೇ ಅದು ಮೊದಲೇದಾಗಿದೆ. ಹಾಗೆ ದಟ್ ಒನ್ ದೇಶದ ಅದು ಮೊದಲನೇ ಉದ್ದವಾದಂತ ಸೇತುವೆ. ಇದು ಎರಡನೇ ಸೇತುವೆ ಹೇಗಾಗತ್ತೆ ಅಂದ್ರೆ, ಈ ಒಂದು ಕೇಬಲ್ ಸ್ಟೇ ತೂಗು ಸೇತುವೆ ಅಂತ ನಾವೇನ್ ಹೇಳ್ತೀವಿ, ಈ ಟೆಕ್ನಾಲಜಿ ಇಟ್ಕೊಂಡು ಈ ದೇಶದಲ್ಲಿ ಇದು 7ನೇ ಸೇತುವೆ. ಇದು 7th ಬ್ರಿಡ್ಜ್ ದಿಸ್ ಒನ್. ಅರೆ ಲೆಂತ್ ಅಲ್ಲಿ ದಿಸ್ ಇಸ್ ದ ಸೆಕೆಂಡ್ ಲಾಂಗೆಸ್ಟ್ ಬ್ರಿಡ್ಜ್ ದಿಸ್ ಒನ್. ಹಾಗಾಗಿ ಆ ಒಂದು ಗರಿ ಹಿರಿಮೆ ನಮ್ಮ ಮಲೆನಾಡಿಗೆ, ನಮ್ಮ ಸಾಗರಕ್ಕೆ, ನಮ್ಮ ಶಿವಮೊಗ್ಗ ಸಿಗ್ತಾ ಇದೆ ಅನ್ನೋಕ್ಕೆ ಅತ್ಯಂತ ಹೆಮ್ಮೆ ಪಡ್ತೀನಿ. ಮತ್ತೆ ಇನ್ನು ಉಳಿದಂತ ರೀಚ್ ಏನಿದೆ, ಓನ್ಲಿ ಸಪೋರ್ಟೆಡ್ 12 ಪಿಲ್ಲರ್ಸ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಲಾಂಗ್ ಸ್ಪ್ಯಾನ್ ಇದೆ, 100 ಪಿಲ್ಲರ್ ಮಾತ್ರ ಯೂಸ್ ಮಾಡಿದ್ದಾರೆ. ಮತ್ತೆ ರೋಡ್ ವಿಡ್ತ್ ಕೂಡ 16 ಮೀಟರ್ಸ್ ಇದೆ. ಮತ್ತೆ ಪಕ್ಕದಲ್ಲಿ ವಾಕಬಲ್ ವಾಕಿಂಗ್ ಪಾತ್ ಇದೆ. ಒಂದು ಸಣ್ಣ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ಮೂವ್ ಆಗ್ಬೋದು, ಅಷ್ಟು ವಿಡ್ತ್ ಇದೆ. ಅದು ಸಪೋರ್ಟಿವ್ ಆಗಿದೆ.
ಲೋಡ್ ಟೆಸ್ಟಿಂಗು ಮತ್ತೆ ಅದರದ್ದು ಡ್ಯೂರಬಿಲಿಟಿ ಅದೆಲ್ಲ ತುಂಬಾ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬಂದಿದೆಯಂತೆ. ನಾನು ಈ ಕಾರಲ್ಲಿ ಬರಬೇಕಾದ್ರೆ ನಮ್ಮ ಅಧಿಕಾರಿಗಳು ಹೇಳಿದ್ದು ಮೊನ್ನೆ ಫಿನಿಶಿಂಗ್ ಆಗಿದೆ, ಒಳ್ಳೆ ಪಾಸಿಟಿವ್. ಯಾಕಂದ್ರೆ ಒಬ್ಬ ಕೇಂದ್ರದ ನಿತಿನ್ ಗಡ್ಕರಿಜಿಯವರು ಹೇಗೆ ಮೋದಿಜಿಯವರು 11ನೇ ವರ್ಷದ NDA ಸಾಧನೆಯನ್ನ ನಾವು ನೆರವೇರಿಸ್ತಾ ಇದೀವಿ ಅಂದ್ರೆ, ಗಡ್ಕರಿಜಿಯವರು ಕೂಡ ಕಳೆದ 11 ವರ್ಷದಿಂದ ಅವರೇ ಈ ಒಂದು ಭೂ ಸಾರಿಗೆ ಸಚಿವರು. ಅದೊಂದು ಹೆಮ್ಮೆ ಪಡುವಂತ ವಿಚಾರ. ಅವರೇ ಶಂಕುಸ್ಥಾಪನೆ ಮಾಡಿದ್ರು, ಇವತ್ತು ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಲಾಂಚ್ಗಳು ಒಂದ್ ರೀತಿ ಅಟ್ರಾಕ್ಷನ್ ಆಗುತ್ತೆ ಈ ಭಾಗದಲ್ಲಿ. ಲಾಂಚ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಸರ್, ಅಥವಾ ಪ್ರವಾಸೋದ್ಯಮಕ್ಕೆ ಅನುಗುಣವಾಗಿ ಅದನ್ನೇನಾದ್ರೂ ಬಳಸ್ಕೊಳ್ಳುವಂತ ಉದ್ದೇಶ ಏನಾದ್ರೂ ಇದೆಯಾ ಅಂತ ಹೇಳಿ? ನನ್ನ ವಿನಂತಿ ಅನ್ನೋದು ಆ ಲಾಂಚ್ ಅನ್ನು ಕೂಡ ಉಳಿಸ್ಕೊಂಡು ಇತಿಹಾಸದ ಪುಟದಲ್ಲಿ ಸೇರುವಂತ ಲಾಂಚ್ಗಳು ತುಂಬಾ ಒಳ್ಳೆ ಒಂದು ಸೇವೆಯನ್ನ ನಮ್ಮ ಲಾಂಚ್ಗಳು ಕೊಟ್ಟಿದೆ KSRTC ಇದರಿಂದ. ಅದನ್ನು ಉಳಿಸ್ಕೊಂಡು ಇನ್ ಫ್ಯೂಚರ್ ಇನ್ನೂ ಒಳ್ಳೊಳ್ಳೆ ಇವತ್ತಿನ ಒಂದು ಮಾಡರ್ನೈಸ್ ಇನ್ನೂ ಫಾಸ್ಟ್ ಬೋಟ್ಸ್ಗಳು, ಇನ್ನೂ ಫಾಸ್ಟ್ ಹೋಗುವಂತ ಕ್ರೂಸ್ ಲಾಂಚಸ್ಗಳು, ಇದೆಲ್ಲ ಕ್ರೂಸ್ ಎಲ್ಲ ಬಂದಿದೆ. PPP ಮಾಡೆಲ್ ಗವರ್ಮೆಂಟ್ ಆಫ್ ಕರ್ನಾಟಕ ಟೆಂಡರ್ ಕರೆದು ಅವ್ರನ್ನೂ ಕೂಡ ಕರೆದು ಬ್ರಿಡ್ಜು ಎಂಜಾಯ್ ಮಾಡ್ಲಿ, ಲಾಂಚು ಕೂಡ ಎಂಜಾಯ್ ಮಾಡ್ಲಿ. ಸೊ ಎರಡನ್ನೂ ಕೂಡ ಉಳಿಸ್ಕೊಬೇಕು ಅನ್ನೋದು ನನ್ನ ಆಸೆ ಇದೆ. ಖಂಡಿತ ಸರ್. ಈ ಸೇತುವೆ ಲೋಕಾರ್ಪಣೆ ಆಗ್ತಾ ಇರೋದಕ್ಕೆ ತಮಗೂ ಕೂಡ ಕಂಗ್ರಾಚುಲೇಷನ್ಸ್. ಜನಪರ ಕೆಲಸಗಳು ಹಾಗೆ ಈ ಪ್ರದೇಶದ ಪರ ಕೆಲಸಗಳು, ಅಭಿವೃದ್ಧಿ ಯೋಜನೆಗಳು ಹೀಗೆ ಮುಂದುವರಿಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ನೀವು ಸಮಯಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಶರಾವತಿ ನದಿಯ ಹಿನ್ನೀರಿನಲ್ಲಿ ಲಾಂಚ್ ಪ್ರಯಾಣ, ಬಹುಶಃ ಇದೇ ಕೊನೆಯ ಲಾಂಚ್ ಪ್ರಯಾಣ ಆಗಬಹುದೇನೋ. ಅದಕ್ಕೆ ಕಾರಣ ಸಿದ್ಧವಾಗಿ ನಿಂತಿದೆ ನೋಡಿ, ದೇಶದ 2ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್. ಅಂಬಾರಗೋಡ್ಲು ಹಾಗೆಯೇ ಕಳಸವಳ್ಳಿ ನಡುವೆ ನಿರ್ಮಾಣವಾಗಿರುವಂತಹ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್. ಈಗ ಕೇಬಲ್ ಬ್ರಿಡ್ಜ್ ನಿರ್ಮಾಣವಾಗಿದೆ, ಬಟ್ ಇಲ್ಲಿ ತನಕ ಈ ಭಾಗದ ಜನರಿಗೆ ವರದಾನ ಆಗಿದ್ದು ಈ ಲಾಂಚ್ ಸರ್ವಿಸ್. ಈ ಲಾಂಚ್ ಸರ್ವಿಸ್ ಅನ್ನ ಮಾಡ್ತಾ ಇದ್ದಿದ್ದು ಒಳನಾಡು ಸಾರಿಗೆ ಇಲಾಖೆ. ಬೆಳಗ್ಗೆ 7:00ವರೆಗೆ ಲಾಂಚ್ ಸರ್ವಿಸ್ ಆರಂಭ ಆಗ್ತಾ ಇತ್ತು, ಸಂಜೆ 6:30ವರೆಗೂ ಕೂಡ ಈ ಸರ್ವಿಸ್ ಇರ್ತಾ ಇತ್ತು. ಸುಮಾರು 3-4 ಲಾಂಚ್ಗಳಿದ್ದಾವೆ ಈ ಭಾಗದಲ್ಲಿ. ಆ ಲಾಂಚ್ಗಳ ಮೂಲಕನೇ ಕಳಸವಳ್ಳಿ ಹಾಗೆ ಅಂಬಾರಗೋಡ್ಲು ನಡುವೆ ಸಂಪರ್ಕ ಇದ್ದಿದ್ದು. ಜನ ಕಾಲೇಜಿಗೆ ಹೋಗ್ಬೇಕು ಅಥವಾ ಯಾವುದೋ ವ್ಯಾಪಾರ ವಹಿವಾಟಿಗೆ ಹೋಗ್ಬೇಕು ಅಥವಾ ಹಾಸ್ಪಿಟಲ್ಗೆ ಹೋಗ್ಬೇಕು, ಏನಕ್ಕೆ ಹೋಗ್ಬೇಕು ಅಂದ್ರು ಸಿಗಂದೂರು ದೇಗುಲ ಎಲ್ಲಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಪ್ರವಾಸಿಗರು, ಭಕ್ತರು ಈ ಭಾಗಕ್ಕೆ. ಆ ಭಾಗಕ್ಕೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಇದ್ದಿದ್ದು ಒಂದೇ, ಈ ಲಾಂಚ್ಗಳ ಮೂಲಕವೇ ಅವರು ಪ್ರಯಾಣವನ್ನ ಮಾಡಬೇಕಾಗಿತ್ತು. ಆದ್ರೆ ಇನ್ನು ಮುಂದೆ ಈ ಲಾಂಚ್ಗಳಿರುತ್ತಾ? 1964ರಲ್ಲಿ ಲಿಂಗನಮಕ್ಕಿ ಜಲಾಶಯವನ್ನ ಕಟ್ಟಲಾಗತ್ತೆ. ಆಗ ಹಿನ್ನೀರಿನಲ್ಲಿ ಹಲವು ಹಳ್ಳಿಗಳು ಮುಳುಗಿ ಹೋಗ್ತವೆ. ಅದಾದ ನಂತರ 2 ಕಡೆಯ ಸಂಪರ್ಕ ಕಡಿತ ಆದ್ಮೇಲೆ ಈ ಲಾಂಚ್ ಸರ್ವಿಸ್ ಅನ್ನ 1968ರಲ್ಲಿ ಆರಂಭ ಮಾಡಲಾಗತ್ತೆ, ಮೊದಲ ಲಾಂಚ್ ಸರ್ವಿಸ್. ಆವತ್ತಿನಿಂದ ಇವತ್ತಿನ ತನಕ ಅಂದ್ರೆ ಬಹುತೇಕ 70 ವರ್ಷಗಳಿಂದ 7 ದಶಕಗಳಿಂದ ಈ ಭಾಗದ ಜನರಿಗೆ ಇದೇ ವರದಾನ ಆಗಿದ್ದಿತ್ತು. ಈಗ ಒಂದು ಆತಂಕ ಕಾಡ್ತಾ ಇದೆ. ಒಳನಾಡು ಸಾರಿಗೆ ಇಲಾಖೆ ನಿರ್ವಹಣೆ ಮಾಡ್ತಾ ಇರುವಂತಹ ಈ ಲಾಂಚ್ ಸರ್ವಿಸ್ ಮುಗಿದು ಬಿಡುತ್ತೇನೋ ಅಥವಾ ನಿಲ್ಲಿಸಿಬಿಡ್ತಾರೇನೋ ಅನ್ನುವಂಥ ಒಂದು ಆತಂಕ ಇದೆ. ಬಟ್ ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಬಂದಿಲ್ಲ. ಈ ಲಾಂಚ್ಗಳು ಜನರಿಗೆ ಎಷ್ಟು ಸಹಕಾರಿ ಆಗ್ತಾ ಇತ್ತು ಅಂದ್ರೆ, ನೀವು ಗಮನಿಸ್ತಾ ಇದ್ದೀರಿ, ವೆಹಿಕಲ್ಗಳನ್ನ ನೋಡ್ತಾ ಇದ್ದೀರಿ, ದೊಡ್ಡ ದೊಡ್ಡ ವೆಹಿಕಲ್ಗಳನ್ನ ಈ ಲಾಂಚ್ಗಳ ಮೂಲಕನೇ ಒಂದು ತೀರದಿಂದ ಮತ್ತೊಂದು ತೀರಕ್ಕೆ ತಗೊಂಡು ಬರಲಾಗ್ತಾ ಇತ್ತು. ಸುಮಾರು 30 ಟ್ರಿಪ್ಗಳನ್ನ ಎವ್ರಿ ಡೇ ಈ ಲಾಂಚ್ಗಳು ಹೊಡಿತಾ ಇದ್ವು. ಬೆಳಗ್ಗಿನಿಂದ ಸಂಜೆಯ ತನಕನೂ. ಸಂಜೆ ಆದ್ಮೇಲೆ ಬೇರೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆಗ 80 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಾದಂಥ ಅನಿವಾರ್ಯತೆ ಇತ್ತು. ಈಗ ಈ ಲಾಂಚ್ಗಳನ್ನ ನಿಲ್ಲಿಸ್ಬಿಡ್ತಾರೇನೋ ಅನ್ನುವಂಥ ಒಂದು ಆತಂಕ ಇದೆ, ಒಂದು ಮಾತಿದೆ. ಬಟ್ ಒಂದು ಆಯ್ಕೆಯಂತೂ ಖಂಡಿತ ಇದೆ, ಆ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಇದೇ ಲಾಂಚ್ ಸರ್ವಿಸ್ ಅನ್ನ ಬೇರೆ ರೀತಿಯಲ್ಲಿ ಮಾಡಿಫೈ ಮಾಡಿ ಪ್ರವಾಸೋದ್ಯಮಕ್ಕೆ ಶರಾವತಿಯ ಈ ಸುಂದರವಾದಂತಹ ಪ್ರದೇಶ ಎಷ್ಟು ನಡುಗಡ್ಡೆಗಳಿದ್ದಾವೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಒಂದೊಂದು ನಡುಗಡ್ಡೆ ಕೂಡ ಸೌಂದರ್ಯವನ್ನ ಹೊತ್ತು ನಿಂತಿದೆ, ಪ್ರಕೃತಿಯ
ಸುಂದರ ರಮಣೀಯ ದೃಶ್ಯಗಳಿಗೆ ಈ ಭಾಗ, ಈ ಶರಾವತಿಯ ಹಿನ್ನೀರಿನ ಭಾಗ ಸಾಕ್ಷಿಯಾಗ್ತಾ ಇದೆ. ಹಾಗಾಗಿ ಈ ಭಾಗದಲ್ಲಿ ಇದೇ ಲಾಂಚ್ ಸರ್ವಿಸ್ನ ಪ್ರವಾಸೋದ್ಯಮಕ್ಕಾಗಿ ಬಳಕೆ ಮಾಡುವಂತಹ ಅವಕಾಶಗಳು ಕೂಡ ಇದ್ದಾವೆ. ಬಟ್ ಸರ್ಕಾರ ಆ ಬಗ್ಗೆ ಯಾವ ರೀತಿಯಾದಂತಹ ಕಾಲ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮನ್ಸಿದ್ರೆ ಮಾರ್ಗ ಅನ್ನುವಂಥ ಮಾತಿದೆ. ಬಟ್ ಈ ಸೇತುವೆ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಜನರ ಹೋರಾಟ ಎಷ್ಟು ಮುಖ್ಯ ಆಗಿತ್ತು, ರಾಜಕೀಯ ಇಚ್ಛಾಶಕ್ತಿಯೂ ಅಷ್ಟೇ ಮುಖ್ಯ ಆಗಿತ್ತು. ಹೋರಾಟ, ರಾಜಕೀಯ ಇಚ್ಛಾಶಕ್ತಿ ಎಲ್ಲದರ ಫಲವಾಗಿ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಸೇತುವೆಯಾಗಿ ಸಿಗಂದೂರು ಬ್ರಿಡ್ಜ್ ಜನರ ಸೇವೆಗೆ ಸನ್ನದ್ಧವಾಗಿ ನಿಂತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.